ತಂದಿದ್ಯಮ್ಮ ತನ್ನ ಹೆಸರು ಗಳಿಸುವ ಸಲುವಾಗಿ ತನ್ನ ಸೊಸಿನ ಬಲಿ ಕೊಟ್ಟು ಬಿಟ್ನಲ್ಲ ಆ ಚಾಂಡಾಲ ಮಲ್ಲನ ಗೌಡ ಅಂತ ಊರು ಜನ ಎಲ್ಲ ನನ್ನ ಬಗ್ಗೆ ಆಡಿಕೊಳ್ಳೋಂಗ ಮಾಡಿಟ್ಟಲ್ಲಪ್ಪ. ಗೌರವ, ನೀ ಯಾಕೆ ಹಿಂಗ ಮಾಡ್ದೇವ? ಯಾಕೆ ಹಿಂಗ ಮಾಡ್ದೆ? ಯಾಕೆ ಹಿಂಗ ಮಾಡ್ದೆ? ದಿನ ದಿನ ನಾವು ಎಷ್ಟೇ ಚಿಂತೆ ಮಾಡಲಿ, ಎಷ್ಟೇ ಕಣ್ಣೀರು ಹಾಕಲಿ, ಸತ್ತು ಹೋದ ಗುಣಕ್ಕ ಮತ್ತು ವಾಪಸ್ ಬರ್ತಾಳೇನಪ್ಪ. ಆದ್ರ ಅದ ಚಿಂತ್ಯಾಗ ನೀವು ಕೊರಗಿ ಕೊರಗಿ ನಿಮ್ಮ ಜೀವಕ್ಕೆ ಏನಾದ್ರು ಅನಾಹುತವಾದ್ರ ಅದನ್ನು ತಡ್ಕೋ ಶಕ್ತಿ ನಮಗಿಲ್ಲಪ್ಪ. ಅದನ್ನು ತಡ್ಕೋ ಶಕ್ತಿ ಮರೆತು ಬಿಡಪ್ಪ. ಮನಸ್ಸನ್ನು ಗಟ್ಟಿ ಮಾಡಿಕೋ. ಹೆಂಗ ಗಟ್ಟಿ ಮಾಡ್ಕೊಡಪ್ಪ? ಭಾಗ್ಯಲಕ್ಷ್ಮಿಯಾಗಿ ಮನಿ ಬೆಳಗಾಗ ಬಂದಿರೋ ಸೊಸಿನ ನಾವ ಕಾಣ್ತನ ಬಲಿ ಕೊಟ್ಟಂಗ ಆ ಮನಸ್ಸರ ಹೆಂಗ ಗಟ್ಟಿ ನೀನು ಹೇಳು. ಗೌರಕ್ಕ ಸತ್ರು ಎಲ್ಲರ ಮನುಷ್ಯನಾಗ ಹೋದಾಳ. ಗರತಿ ಗಂಗವ ತಾಣ್ ಸತ್ತು ಇಡೀ ಊರಿಗೆ ನೀರು ಕೊಟ್ಟ ಪುಣ್ಯವತಿ ಅಂತ ಕೊಂಡಾಡ್ತಾರ. ಆದ್ರ ಗೌರಕ್ಕ ಸತ್ತ ಮ್ಯಾಲ ದೆವ್ವಾಗಿ ಕಿರಿದಂಡಿ ಮೇಲೆ ತೊಟ್ಲ ತಗೊಂಡು ತಿರುಗಾಡ್ತಾವ. ಊರಾಗಿನ ಜನ ಎಲ್ಲ ಮಾತಾಡ್ತಾರ. ಅಪ್ಪ, ಗೌರಕ್ಕ ಸತ್ತು ಇಷ್ಟು ದಿನ ಆದ್ರೂ ಶಿವನಗಳು ಮಾವಾಗ ಒಂದು ಮಾತು ಹೇಳಿಲ್ಲ. ಊರಿಗೆ ಹೋಗಿ ಹೇಳಿ ಬರ್ಲಿಲ್ಲ. ಏನಂತ ಹೇಳ್ತೀಯಪ್ಪ? ಏನಂತ ಹೇಳ್ತಿ? ಈ ಮಲ್ಲನ ಗೌಡ ನಿನ್ನ ಮಗಳನ್ನ ಸಾಯಿ ಹೊಡೆದು ಬಿಟ್ಟಾನ, ನೀ ನೋಡಪ್ಪಾರೋ ಶಿವನ ಗೌಡ ಅಂತ ಹೇಳ್ತೀಯನ? ಬ್ಯಾಡಪ್ಪ, ಮತ್ತವ ಬಂದು ಏನಂತಾನೋ ಏನೋ. ಮಗ, ಆ ಶಿವನ ಗೌಡ್ರು ನನಗೆ ಮೊದಲ ಹೇಳಿ ಹೋಗ್ಯಾರ. ಯಪ್ಪ ಮಲ್ಲನ ಗೌಡ್ರ, ನನ್ನ ಮಗಳು ತಾಯಿ ಸತ್ತು ಪರದೇಶಿ ಐತಿಯಪ್ಪ. ಇನ್ನು ಮುಂದ ನನ್ನ ಮಗಳಿಗೆ ನೀವು ತಾಯಿ ತಂದೆಯಾಗಿ ನೋಡ್ಕೊಂಡು ಹೋದ್ರಿ ಅಪ್ಪ ಅಂತ ಕಣ್ಣೀರಿಟ್ಟು ಕೈ ಮುಗಿದು ಹೋಗ್ಯಾನೋ ಯಪ್ಪ. ಈಗ ಬಂದ ನನ್ನ ಮಗ ಎಲ್ಲಿ, ನನ್ನ ಮಗಳ ಗೌರಕ್ಕ ಎಲ್ಲಿ ಅಂತ ಒಂದು ಮಾತು ಕೇಳಿದ್ರ ನಾ ಏನ್ ಹೇಳೋ? ಯಾಕರ ಮಾತಾಡೋ ಯಪ್ಪ, ನಿಮ್ಮಿಬ್ಬರಿಗೂ ಕೈ ಮುಗಿತೀನಪ್ಪ. ಎದುರಿಗೆ ಸುದ್ದಿ ತಿಳಿಸ್ಬೇಡ್ರಿ, ಒಟ್ಟ ತಿಳಿಸಕ್ ಹೋಗ್ಬೇಡ್ರಿ. ನಮಸ್ಕಾರ ರೀ ಬೀಗ್ರ. ಈಗ ಬಂದಪ್ಪ. ಆರಾಮದ್ದೀನಮ್ಮ, ನೀವು ಆರಾಮದ್ದೀರ? ಇಷ್ಟೋ ತನಕ ನಿಮ್ ಸುದ್ದಿನ ಮಾತಾಡ್ತಿದ್ರು. ನನ್ನ ಸುದ್ದಿ ಏನಾಯ್ತು ಮಾತಾಡುವಂಥದ್ದು? ಇನ್ನು ನಿಮ್ಮ ಅಪ್ಪರ ಕಡಿಸಿದ ಕೆರೆ ತುಂಬಿಟ್ಟು ಯಾಕ್ರಿ ಬೀಗ್ರ ಹಿಂಗ್ಯಾಕೆ ನಿಂತೀರಿ ಗರ ಹೊಡೆದವ್ರಂಗ? ನಾನ್ರಿ ನಿಮ್ ಬೀಗ ಶಿವನಗೌಡ ಬಂದಿನಿ. ಮಾತಾಡ್ರಿ ಮಾತಾಡ್ರಿ. ಯಪ್ಪ ಬೀಗ್ರ, ನಿಮ್ಮ ಜೊತೆ ಮಾತಾಡಕ ನನಗೆ ಮಾರಿ ಉಳಿದಿಲ್ರಿ ಅಪ್ಪ. ಯಾರು ಉಳಿದಿಲ್ಲ? ಯಾಕ್ರಿ ಇವತ್ತು ಯಾಕೆ ಹಿಂಗೆ ಮಾತಾಡಕತ್ತೀರಿ? ಯಾರ ಮಾರಿ ಮೇಲೂ ಕಳನ ಇಲ್ಲ. ಏನಾತೋ ಏನು? ಆದರೂ ಬೀಗ್ರ, ನೀವು ಊರಿಗೆ ದೊಡ್ಡವರು, 4 ಮಂದಿಗೆ ಬುದ್ಧಿ ಹೇಳೋರು, ನೀವ ಇಂಥ ತಪ್ಪು ಕೆಲಸ ಮಾಡೋದ? ಅಲ್ರಿ, ಹೋಗಿ ಹೋಗಿ ಚೊಚ್ಚಲು ಬಸರಿರೋ ನನ್ನ ಮಗಳ ಗೌರಕ್ಕನ ಒಬ್ಬಕ್ಕಿನ್ನ ತೋಟಕ್ಕೆ ಕಳಿಸಿರಲ್ಲ, ತಿಳಿತತಿಲ್ಲ ನಿಮಗೆ? ಅಲ್ಲ, ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅನ್ನುವಂಗ ಗಂಡನ ಮನೆಯವರು ನನ್ನ ಮಗಳಿಗೆ ಏನ ಕೆಲಸ ಮಾಡಕ್ಕೆ ಹಚ್ಚಿದ್ರು ಅದನ್ನು ಕೇಳೋ ಅಧಿಕಾರ ತವ್ರ ಮನೆಯವರು, ಅದು ನಮಗಿರೋದಿಲ್ಲ. ಆ ಮಾತು ಬೇರೆ. ಆದ್ರೆ ಹಡಿದು ಕರಳು ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಕೇಳಿದೀನಿರಪ್ಪ. ದಯವಿಟ್ಟು ಮನಸ್ಸಿಗೆ ಬೇಸರ ಮಾಡ್ಕೊಬೇಡ್ರೆ. ಮಾವರ, ಗೌರಕ್ಕನ್ ನಾವು ತೋಟಕ್ಕೆ ಕಳಿಸಿದವಂತ ನಿಮಗೆ ಯಾರು ಹೇಳಿದ್ರಿ? ಯಾರ ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬೇಕು? ಈಗ ನಮ್ಮ ಊರಿಂದ ಬರ್ತಿರ್ಬೇಕಾದ್ರೆ ಕೆರಿ ದಂಡ್ಯಾಗ ನಿಮ್ಮ ತೋಟ ಐತಲ್ಲ, ಆ ತೋಟದ ದಾರ್ಯಾಗ ನನ್ನ ಮಗಳು ಗೌರಕ್ಕ ನನಗೆ ಭೇಟಿಯಾಗಿದ್ಲು. ನಮ್ಮ ಗೌರಕ್ಕ ನಿಮಗ ಕೆರಿ ದಂಡಿ ಮೇಲೆ ಭೇಟಿಯಾಗಿಲ್ಲ? ಭೇಟಿಯಾಗೋದು ಅಷ್ಟ ಅಲ್ಲ,
ಯಾಕವಾ ಮಗಳ ಒಬ್ಬಕ್ಕಿನ್ನ ತೋಟಕ್ಕೆ ಬಂದಿಯಲ್ಲ ಅಂತ ನಾ ಕೇಳಿದಕ್ಕ ಇಲ್ಲಪ್ಪ ತೋಟದಾಗ ಒಂದು ಸ್ವಲ್ಪ ವಾರ್ಯವಿದ್ದು ಅದನ್ನ ಮಾಡಿಟ್ಟು ಹೋಗಾಕಂತ ಬಂದಿದ್ದೆ ಅಂದು ಬಾಯವ್ವ ಮನೆಗೆ ಹೋಗೋಣ. ನೀ ಮುಂದೆ ನಡೀಪ, ನೀ ಮುಂದೆ ಹೋಗಿ ವಸ್ತಿ ಒಳಗೆ ಕಾಲಿಡೋದ್ರಾಗ ನಾನು ನಿನ್ನ ಹಿಂದೆ ಬರ್ತೀನಿ ನಡಿ ಅಲ್ವಾ, ಅದಕ್ಕೆ ನಾ ಮುಂದೆ ಬಂದೀನಿ. ಮತ್ತೆ ಬೇರೆ ಅಂದ್ರೆ ಏನಲ್ಲೇ ಹೊಟ್ಟೆ ಹುಟ್ಟಿದ ಕರುಣ ಕುಡಿಯ ಮುಖ ಗುರ್ತಿಡಿಲಾರದಷ್ಟು ಕಣ್ಣು ಮಪ್ಪಾಗ್ಯವ ನೀ ಶಿವನ ಗೌಡನು. ಆಕಿನ ಜೊತೆಗೆ ಬರೀ ಮಾತಾಡೋದಷ್ಟ ಅಲ್ಲೋ, ಈಗೇನು ಬುತ್ತಿ ಗಂಟು ತಂದಿನಲ್ಲ, ಆ ಬುತ್ತಿ ಗಂಟು ಬಿಚ್ಚಿ ನಾನು ನನ್ನ ಕೈಯಾರೆ ನನ್ನ ಮಗನಿಗೆ ಕೈ ತೊಟ್ಟು ತಿನಿಸಿ ಈ ಮನೆಗೆ ಬಂದೀನಿ. ನನ್ನ ಮಾತಿನ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆನೇ ಬರಲ್ಲ. ಆಯ್ತು, ಈಗ ಅಕ್ಕಿನ ಬಂದು ಇದ್ದ ವಿಷಯ ಇದ್ದಂಗ ಹೇಳಿದಾಗರ ನಾ ಹೇಳಿದ ಮಾತು ಬರೋಬ್ಬರಿ ಐತಿ ಅಂತ ನಮ್ಗೆ ನಂಬ್ತಿರಲ್ಲ, ಆ ವಿಷಯ ಹೋಗ್ಲಿ ಬಿಡ್ರಿ ಗೌಡ್ರ. ಅಂತೂ ನಿಮ್ಮ ಅದೃಷ್ಟದ ಬಾಗಲ ತೆಗಿತು, ನೀವು ಕಟ್ಸಿದ ಕೆರೆ ತುಂಬಿ ತುಳುಕಾಕತ್ತು. ಅಂತೂ ಇಂತೂ ದೇವರು ನಿಮ್ಮ ಮೇಲೆ ಕಣ್ಣು ಬಿಟ್ಟ. ಆ ದೇವರ ನಮ್ಮ ಮೇಲೆ ಕಣ್ಣು ಬಿಟ್ರಿ, ಆದ್ರ ತನ್ನ ಉರಿಗನ್ನು ಬಿಟ್ಟ ಎಲ್ಲ ಸುಟ್ಟು ಸರ್ವನಾಶ ಮಾಡಿದ್ದ. ಈಗ ಕೆರೆ ತುಂಬಿ ತುಳುಕಾಕತ್ತೈತಿ, ಮತ್ತೆ ಯಾಕೆ ಚಿಂತೆ ಮಾಡಕತ್ತೀರಿ? ಆದ್ರ ನಮ್ಮ ಗೌರಕ್ಕ ತೋಟಕ್ಕೆ ಹೋಗ್ಯಾಳ, ಇಷ್ಟ್ರಾಗ ಮನೆಗೆ ಬರ್ತಾಳ, ಅದಕ್ಕೆ ನೀವೇ ಹಾಕ್ರಿ. ನೀವು ಈ ರೀತಿ ಕಣ್ಣೀರು ಹಾಕೊಂತ ಮಾತಾಡ್ಬೇಕಾದ್ರೆ ಮತ್ತೆ ನನ್ನ ಮಗಳ ಗೌರಕ್ಕೇನಾದ್ರೂ ನಿಮ್ಮ ಜೊತೆ ಜಗಳ ಗಿಗಳ ಮಾಡಿಕೊಂಡು ಸಿಟ್ಟಿಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಲ್ರಿ. ಹಂಗೆಲ್ಲ ಹೇಳ್ಬೇಡ್ರಿ ಅಪ್ಪ, ನಮ್ಮ ಗೌರಕ್ಕ ಹಂಗೆಲ್ಲ ಸಿಟ್ಟು ಮಾಡಿಕೊಂಡು ಹೋಗು ಮಗಳು ಅಲ್ರಿ ಅಪ್ಪ. ಮತ್ತೆ ನಾವೆಲ್ಲರೂ ಎಷ್ಟ ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ನಾವ್ ಯಾರ ಮಾತು ಕೇಳದ ಗೌರವ ಹಠ ಮಾಡಿ ನಮ್ಮೆಲ್ಲರನ್ನು ಬಿಟ್ಟು ಬಾರದೂರಿಗೆ ಹೋದ. ಗೌರಿ ಹೋದಳು, ಗಂಗೆ ಬಂದಳು. ಏನ್ ಹೇಳಕತ್ತೀರಿ? ನನಗ ಸ್ವಲ್ಪ ತಿಳಿಯಂಗಾರ ಹೇಳ್ರಿ. ಹೇಳಮ್ಮ ಮಗಳ, ನೀನಾರ ಹೇಳ. ಊರ್ ಕೆರೆಗೆ ನೀರು ಬರ್ಬೇಕಾದ್ರೆ ತುಂಬ ಗರ್ಭಿಣಿನ ಬಲಿ ಕೊಡ್ಬೇಕು ಅಂತ ಸಾಕ್ಷಾತ್ ನನ್ನ ಮಾತೇನೆ ಪ್ರತ್ಯಕ್ಷರಾಗಿ ಮಾವನವ್ರಿಗೆ ಹೇಳಿದ್ಲಂತ. ಇದನ್ನ ಕೇಳಿದ ಮಾವನವರು ಈ ಕೆರೆ ಕೆಲಸ ಇಷ್ಟಕ್ಕೆ ಕೈ ಬಿಟ್ಟು ನಾವೆಲ್ಲರೂ ಊರ ಬಿಟ್ಟು ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಇದನ್ನೆಲ್ಲ ಮರಿಗೆ ನಿಂತು ಕೇಳಿಸ್ಕೊಂಡು ಗೌರಕ್ಕ ಮಾರನೇ ದಿನ ನಿಮ್ಮನ್ನು ಭೇಟಿಯಾಗಕ್ಕ ಊರಿಗೆ ಬಂದು ಇದಾಗಿ 2 ದಿವಸಕ್ಕೆ ಇಲ್ಲ ನಾವು ಮನೆ ಮಂದಿ ಎಲ್ಲ ಕೂಡಿ ಕೆರೆ ದಂಡಿ ಮೇಲೆ ಊಟ ಮಾಡುವಂಗಾಗೈತಿ, ಹೋಗೋಣ ಅಂತ ಹಠ ಹಿಡಿದ್ರು. ಏನೋ ಚೊಚ್ಚಲು ಬಸ್ರಿ ಆಸೆ ಪಟ್ಟಾಳ, ಆಕೆ ಆಸೆ ನಿರಾಸೆ ಮಾಡಬಾರ್ದು ಅಂತ ಎಲ್ಲರೂ ಕೂಡಿ ಕೆರೆ ದಂಡಿ ಮೇಲೆ ಊಟ ಮಾಡಿದ್ವಿ. ತೆರಿಗೆ ಬರ್ಬೇಕಾದ್ರೆ ಕೆರೆ ತಾದಾಗ ಬೆಳ್ಳಿ ಬಟ್ಲನ್ನ ಬಿಟ್ಟು ಬಂದಿದ್ವಿ. ಅದನ್ನೇನು ತಾನ ಮುಂದಾಮ ಬಿಟ್ಟು ಬಂದಿದ್ಲೋ ಏನೋ ಗೊತ್ತಿಲ್ಲ. ಅದನ್ನ ನಾನಾ ಹೋಗಿ ತರುವಕ್ಕೆ ಅಂತ ಹಠ ಹಿಡಿದ್ಲು. ಬೇಡವ್ವ, ನೀನು ಕೆರೆ ತಳಕ್ಕೆ ಇಳಿಬೇಡ, ನೀನು ಕೆರೆ ತಳಕ್ಕೆ ಇಳಿದ್ರ ನಿನ್ನ ಜೀವಕ್ಕೆ ಕುಂತೈತಿ ಅಂತ ಹೇಳಿದ್ರು. ನಮ್ಮ ಮಾತು ಕೇಳ್ದ, ತನ್ನ ಮನಸ್ಸಿನ ಆಸೆ ನಮ್ಮ ಮುಂದೆ ತಿಳಿಸಿ ನೀವ್ ಯಾರಾದ್ರೂ ನನ್ನನ್ನು ತಡೆದಾದ್ರ ನಿಮಗೆ ಕುಲದೇವತೆ ಆಣೆಗೆತಿ ಅಂತ ಆಣೆ ಇಟ್ಟು ಗೌರಕ್ಕ ಕೆರೆಗೆ ಬಲಿಯಾಗಿಬಿಟ್ಟು ಕಡಿಗೂ ನಿಮ್ಮಪ್ಪನ್ನ ಈ ಮುದುಕನ್ನ ಪರದೇಸಿ ಮಾಡಿ ಹೋಗ್ಬಿಟ್ಟೇನೋ ಯವ್ವ, ಪರದೇಸಿ ಮಾಡಿ ಹೋಗ್ಬಿಟ್ಟೆ. ಕೊಂದು ಬಿಟ್ರಿ ಅನ್ನೋ ನನ್ನ ಮಗಳನ್ನ, ಕೊಂದು ಬಿಟ್ರಿ ಅನ್ನೋ ನನ್ನ ಬಂಗಾರನ. ಅವತ್ತು ನನ್ನ ಮಗಳ ಗೌರವದಿಂದ ನಿನ್ನ ಮನೆಗೆ ಬಿಟ್ಟು ಹೋಗ್ಬೇಕಾದ್ರೆ ನೀ ನನಗೆ ಏನಂತ ಮಾತು ಕೊಟ್ಟಿದ್ಯೋ, ಏನಂತ ಮಾತು
ಹೊಟ್ಟಿದ್ದಿ. ಏ ಶಿವನಗೌಡ, ಎಷ್ಟೇ ಆಗ್ಲಿ ನಿನ್ನ ಮಗಳ ಗೌರಕ್ಕ ತಾಯಿ ಇಲ್ಲದ ತಪ್ಪಲಿ. ಅಕ್ಕಿಗೆ ಮನ್ಯಾಗ ತಾಯಿ ನೆನಪು ಸಹಿತ ಬರ್ಲಾರ್ದಂಗ ಜೋಪಾನ ಮಾಡ್ಕೊಂಡು ಹೋಗ್ತೀವೋ ಅಂತ ನನ್ನ ಮುಂದೆ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿದ್ದೆಲ್ಲೋ. ಎಲ್ಲಿ ಹೋಯ್ತು ನಿನ್ನ ಮಾತು, ಎಲ್ಲಿ ಹೋಯ್ತು? ಕಡಿಕು ಕೊಟ್ಟು ಮಾತನ್ನ ಮರೆತು ನನ್ನ ಮಗಳ ಗೌರಕ್ಕನ್ನ ಕೆರೆಗೆ ಬಲಿ ಕೊಟ್ಟು ಕೆರೆಗೆ ಬಲಿ ಕೊಡಾಕ ನಿನ್ನ ಹಿರಿಯ ಸೊಸೆ ಇದ್ದಿದ್ದಿಲ್ಲ. ಬಂಗಾರದಂತ ನಿನ್ನ ಎರಡು ಗಂಡು ಮಕ್ಕಳಿರ್ಲಿಲ್ಲ. ಇವರೆಲ್ಲರನ್ನ ಬಿಟ್ಟು ಚೊಚ್ಚಲು ಬಂದಿರೋ ನನ್ನ ಮಗಳ ಗೌರಕ್ಕನ್ನ ಬಲಿ ಕೊಟ್ಟು ಬಿಟ್ರೇನೋ. ಇಲ್ಲ, ನನ್ನ ಮಗಳನ್ನು ನನ್ನಿಂದ ಅಗಲಿಸಿದ ಮಹಾಪಾಪಿಗಳು ನೀವು. ಒಬ್ಬಕ್ಕೆ ಮುತ್ತೈದೆ ಹೆಣ್ಮಗಳ ಜೀವನ ಮಣ್ಣಪಾಲು ಮಾಡಿದಂತ ಮಹಾ ಚಾಂಡಾಲರು ನೀವು. ಅಂದಾಗ ನಿಮ್ಮಂತ ಚಾಂಡಾಲರು ಬದುಕಿರಬಾರ್ದು, ನಿಮ್ಮಂತ ಚಾಂಡಾಲರು ಬದುಕಿರಬಾರ್ದು. ಏ ಮಲ್ಲನಗೌಡ, ನನ್ನ ಮಗಳನ್ನು ನನ್ನಿಂದ ಅಗಲಿಸಿ ಅಂದ ಮೇಲೆ ನೀನು ಬದುಕುಳಿಬಾರ್ದು. ನೀನು ಬದುಕುಳಿಬಾರ್ದು. ನಿನ್ನ ಕೊಟ್ಟ ಹೆಣ್ಣು ಕುಲುಕು ಹೊರಗಂತ. ಕೊಟ್ಟ ಮನೆಗಾಗಿ ಹೆಣ್ಣು ತನ್ನ ಪ್ರಾಣ ಕೊಟ್ಟರು ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲಪ್ಪ, ನಿನಗಿಲ್ಲ. ನನ್ನ ಮಾವನ ಮನೆಯವರಿಗೆ ಏನು ಮಾತಾಡೋದಿಲ್ಲ, ಏನು ಮಾಡೋದಿಲ್ಲ ಅಂತ ನನ್ನ ನಾಣೆ ಮಾಡಿ ಹೇಳಪ್ಪ. ಮಗಳ ಗೌರಕ್ಕ, ಮುಂದೆ ಮನ್ಯಾಗ ನಿಮ್ಮ ಅಪ್ಪಗಿಂತ ಹೊತ್ತ ಬರುತ್ತಂತ ತಿಳಿದು ನನ್ನ ಕೈಯಿಂದ ಪ್ರೀತಿ ತುತ್ತು ತಿಂದಂಗ ಮಾಡಿ ನಮ್ಮ ಮಾವನ ಮನೆಯವ್ರಿಗೆ ಏನು ಮಾಡಬೇಡ, ಏನು ಮಾತಾಡಬೇಡ ಅಂತ ನನ್ನಿಂದ ವಚನ ತಗೊಂಡು ನಿಮ್ಮ ಅಪ್ಪನ ಕೈ ಬಾಯಿ ಕಟ್ಟಾಕ್ಬಿಟ್ಟಿರು. ಯಪ್ಪ ಬೀಗರ, ಎಲ್ಲ ತಪ್ಪು ನಂದೇ ಐತ್ರಿ ಅಪ್ಪ. ನಮ್ಮ ಗೌರಕ್ಕನ ನಾನು ಕಾಣ್ತನ ಬಲಿ ಕೊಟ್ಟು ಬಿಟ್ಟೆ. ಅದು ಏನು ಶಿಕ್ಷೆ ಕೊಡ್ತೀರೋ ಎಲ್ಲ ನನಗೆ ಕೊಟ್ಬಿಡ್ರಿ ಅಪ್ಪ, ನನಗೆ ಕೊಟ್ಬಿಡ್ರಿ, ನನಗೆ ಕೊಟ್ಬಿಡ್ರಿ. ಕಣ್ಣೀರು ಹಾಕ್ಬೇಡ್ರಿ. ಅದೆಷ್ಟೋ ಮಳಿ ಸುರಿಲಿ, ಅದೆಂಥ ಬಿರುಗಾಳಿನೇ ಬೀಸಲಿ, ಇದ್ಯಾವುದಕ್ಕೂ ಬಕ್ಕದಂಗ ಬೆಟ್ಟ ಹೆಂಗ ಗಟ್ಟಿಯಾಗಿ ನಿಲ್ಲುತ್ತೋ ಹಂಗ ನಿಮ್ಮ ಎದಿನ ಗಟ್ಟಿ ಮಾಡಿಕೊಡ್ರಿ ಗೌಡ್ರ, ಗಟ್ಟಿ ಮಾಡಿಕೊಡ್ರಿ. ಯಾಕಂದ್ರ ನನ್ನ ಮಗಳ ಗೌರಕ್ಕ ಮುತ್ತೈದೆ ಸಾವು ಕಂಡ್ರಿ, ಮುತ್ತೈದೆ ಸಾವು ಕಂಡ. ಆದ್ರಿಷ್ಟ ಚೊಚ್ಚಲು ಬಸರಿರೋ ಅಕ್ಕಿ ಹೊಟ್ಟೆಲಿ ಹುಟ್ಟಿ ಬರೋ ಮೊಮ್ಮಗನ್ನ ಎತ್ಕೊಂಡು ಮುದ್ದಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಕಡಿಗೂ ನಿಮ್ಮಪ್ಪನ ಆಸೆ ನಿರಾಸೆ ಮಾಡೇ ಹೋಗ್ಬಿಟ್ಟೇನೋ ಯವ್ವ, ನಿರಾಸೆ ಮಾಡೇ ಹೋಗ್ಬಿಟ್ಟೇನೋ. ಮಗಳ ಗೌರಕ್ಕ, ಈ ಮುದುಕನ ದೇಹಕ್ಕೆ ಉಸಿರ ನೀನಾಗಿದ್ದಿ. ನೀನ ಇಲ್ಲಂದಾಗ ನಿಮ್ಮಪ್ಪ ಹೆಂಗ್ ಉಳಿತಾನು ಯವ್ವ, ಹೆಂಗ್ ಉಳಿತಾನ? ಮಗಳ ಗೌರಕ್ಕ,
ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು ಇಂದು ಗುಡಿಯೊಳಗೆ ಇರದು